ಬಳಿಕ ಮಾತನಾಡಿದ ಪ್ರಾಂಶುಪಾಲರಾದ ಕೆವಿ ಶ್ರೀನಿವಾಸ್ ರಾವ್, ತುಮಕೂರಿನ ಅಕ್ಷಯ ತಾಂತ್ರಿಕ ಮಹಾವಿದ್ಯಾಲಯವು ರಾಷ್ಟ್ರೀಯ ಮಾನ್ಯತಾ ಮಂಡಳಿಯಿಂದ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡಿಟೇಷನ್ (NBA) ಮಾನ್ಯತೆ ಪಡೆದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಕ್ಯಾಂಪಸ್ ಪ್ಲೇಸ್ಮೆಂಟ್, ಬೋಧನೆ, ಕಲಿಕೆ, ಮೂಲಸೌಕರ್ಯ, ಕಲಿಕಾ ಸಂಪನ್ಮೂಲಗಳ ನಿರ್ವಹಣೆ, ಪಠ್ಯಕ್ರಮದ ಅಂಶಗಳು ಇತರೆ ಮಾನದಂಡಗಳ ಆಧಾರದ ಮೇಲೆ MBA ತಂಡವು ಮೌಲ್ಯಮಾಪನ ಮಾಡಿದೆ. ಗುಣಮಟ್ಟದ ಶಿಕ್ಷಣ, ಉತ್ತಮ ವಾತಾವರಣ, ಶೈಕ್ಷಣಿಕ ಶ್ರೇಷ್ಠತೆಯತ್ತ ಮಹತ್ವದ ಮೈಲಿಗಲ್ಲು ಎಂಬಂತೆ ಅಕ್ಷಯ ತಾಂತ್ರಿಕ ಮಹಾವಿದ್ಯಾಲಯಕ್ಕೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರ್ ವಿಭಾಗಕ್ಕೆ 3 ವರ್ಷಗಳ ಮಾನ್ಯತೆಯನ್ನು ಪಡೆದುಕೊಂಡಿದೆ. ದಿನಾಂಕ 11/4/2025 ರಿಂದ 13/4/2025 ರವರೆಗೂ MBA ತಂಡ ತಜ್ಞರ ಸಮಿತಿಯ ಪರಿಶೀಲನಾ ಭೇಟಿಯ ಆಧಾರದ ಮೇಲೆ MBA ಮಾನ್ಯತೆ ಪಡೆದಿದೆ. ಈಗ ನಮಗೆ MBA ಅಕ್ರಿಡಿಟೇಷನ್ ಆಗಿದೆ ಅಂತ ರಿಸಲ್ಟ್ ಬಂದಿದೆ. ಸೊ ಅದರಲ್ಲಿ ಮಾನದಂಡ ಒಂದು ಹೇಳಬೇಕಂತ ಹೇಳಿದ್ರೆ, ಯಾವುದೇ ಒಂದು ಸಂಸ್ಥೆ ನಡೆಸಬೇಕಾದ್ರೆ ಒಂದು ಗುರಿ ಇಟ್ಕೋಬೇಕು. ನಾವು ಸಂಸ್ಥೆ ನಡೆಸ್ತಾ ಇದೀವಿ ಅಂದ್ರೆ ನಿಮ್ಮ ಗುರಿ ಏನು, ಆ ಗುರಿ ತಲುಪೋದಕ್ಕೆ ಏನೇನು ನೀವು ಇದಾಕೊಂಡಿದ್ದೀರಿ ಅಷ್ಟೇ. ಅದನ್ನ ವಿಷನ್ ಅಂತ ಕರೀತಾರೆ. ಆ ಮಾನದಂಡ ಬಂದಲ್ಲಿ ಯಾವ ರೀತಿ ನಾವು ವಿಷನ್ ಫ್ರೇಮ್ ಮಾಡಿದ್ವಿ, ನಾವು ಇಟ್ಕೊಂಡಿರುವಂಥ ಗುರಿ ಸರಿಯಾಗಿದೆಯಾ ಇಲ್ವಾ ಅದನ್ನ ಪರಿಶೀಲನೆ ಮಾಡಿದ್ವಿ ಮಾನದಂಡ ಬಂದಲ್ಲಿ. ಹಾಗೆ ಮಾನದಂಡ 2ಕ್ಕೆ ಬಂದರೆ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ನಮ್ಮಲ್ಲಿ ನಡೆಯುವಂಥ ಟೀಚಿಂಗ್ ಲರ್ನಿಂಗ್, ಈಗ ಕರಿಕ್ಯುಲಮ್ ಅಲ್ಲಿ ಯಾವ ರೀತಿ ಕರಿಕ್ಯುಲಮ್ ಟೀಚ್ ಮಾಡ್ತೀವಿ, ಸ್ಟೂಡೆಂಟ್ಸ್ಗಳಿಗೆ ಯಾವ್ಯಾವ ಹೊಸ ಮಾರ್ಗಗಳನ್ನ ಯೂಸ್ ಮಾಡ್ತಾ ಇದ್ರಿ ವಿದ್ಯಾರ್ಥಿಗಳಿಗೆ ಕಲೀಲಿಕ್ಕೆ, ಈ ಥರದ್ದು ಬಂದು ನಮಗೆ ಮತ್ತೆ ಅವ್ರಿಗೆ ಪ್ರಾಜೆಕ್ಟ್ ಯಾವ ರೀತಿ ಮಾಡಿಸ್ತಿದ್ದಾರೆ, ಕಲ್ತಾದ್ಮೇಲೆ ಮಿನಿ ಪ್ರಾಜೆಕ್ಟ್ ಆಗಿರ್ಬೋದು, ಮೇಜರ್ ಪ್ರಾಜೆಕ್ಟ್ ಆಗಿರ್ಬೋದು, ಯಾವ ರೀತಿ ಅವ್ರು ಮಾಡ್ತಾ ಇದ್ದಾರೆ, ಇದು ಬಂದು ಮಾನದಂಡ 2ರಲ್ಲಿರುತ್ತೆ. ಹಾಗೆ ಮಾನದಂಡ 3ಕ್ಕೆ ಹೋದರೆ ಅಟೈನ್ಮೆಂಟ್ಸ್ ಅಂತ ಕರೀತಾರೆ. ಆಸ್ ಪರ್ NBA ರೂಲ್ ಅಕ್ರಿಡಿಟೇಷನ್ ಪ್ರಕಾರ ನೀವು ಪ್ರೋಗ್ರಾಮ್ ಅಟೈನ್ಮೆಂಟ್, ಒಬ್ಬ ವಿದ್ಯಾರ್ಥಿ ಮೊದಲನೇ ವರ್ಷದಿಂದ ಕೊನೆ ವರ್ಷ ಅಂದರೆ 4ನೇ ವರ್ಷ ಮುಗಿಸ್ಕೊ ಹೋಗ್ಬೇಕಾದ್ರೆ ಅವನಲ್ಲಿ ಎಷ್ಟು ಪರ್ಸೆಂಟೇಜ್ ಅಟೈನ್ಮೆಂಟ್, ನೀವೆಲ್ಲ ಏನು ಮಾಡಿದ್ದೀರಾ ಕರಿಕ್ಯುಲಮ್ ಅಟೈನ್ಮೆಂಟ್ ಎಷ್ಟು ಪರ್ಸೆಂಟೇಜ್ ಆಗಿದ್ದೀರಾ, 60% ಆಗಿದ್ದೀರಾ, 70% ಆಗಿದ್ದೀರಾ. 60% ಆದರೆ ಫಸ್ಟ್ ಕ್ಲಾಸ್ ಅಂತೀವಿ, 70% ಆದರೆ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್. ಸೊ ಆ ರೀತಿ ಪ್ರೋಗ್ರಾಮ್ ಅಟೈನ್ಮೆಂಟ್ ಯಾವ ರೀತಿ ಆಗಿದ್ದೀರಾ ಅನ್ನೋದನ್ನ ಮಾನದಂಡ 3ರಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಮಾನದಂಡ 4ರಲ್ಲಿ ಬಂದರೆ ವಿದ್ಯಾರ್ಥಿಗಳದ್ದು ಅಡ್ಮಿಷನ್ ಯಾವ ರೀತಿ ಇದೆ, ಅಡ್ಮಿಷನ್ ಚೆನ್ನಾಗಿದೆಯಾ, ಅಬೌವ್ 70% ಇದೆಯಾ, 80% ಇದೆಯಾ. ಹಾಗೆ ವಿದ್ಯಾರ್ಥಿಗಳು ಅವರ ಪರೀಕ್ಷೆಗಳಲ್ಲಿ ಯಾವ ರೀತಿ ತೇರ್ಗಡೆ ಹೊಂದ್ತಾ ಇದ್ದಾರೆ, ಅಂದರೆ 4 ವರ್ಷದಲ್ಲಿ ಎಷ್ಟು ಜನ ಒಂದು ಸಬ್ಜೆಕ್ಟು ಫೇಲ್ ಆಗಿ ಎಷ್ಟು ಜನ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ನಿಮ್ಮ ಸಂಸ್ಥೆಯಲ್ಲಿ. ಒಂದು ಬ್ಯಾಕ್ಲಾಗ್ ಇರಬಾರ್ದು. ಎಲ್ಲವನ್ನು 8 ಸೆಮಿಸ್ಟರ್ ಇರುತ್ತೆ 4 ವರ್ಷದಲ್ಲಿ 6 ತಿಂಗಳಿಗೆ. ಆ ಸೆಮಿಸ್ಟರ್ ಎಕ್ಸಾಮಲ್ಲಿ ಒಂದು ಕ್ಲಿಯರ್ ಆಗಿದೆ, ಒಂದು ಬ್ಯಾಕ್ಲಾಗ್ ಇದೆ, ಯಾವ ರೀತಿ ಮಾಡಿದ್ದಾನೆ. ಸೊ ಇದನ್ನು ಅವರು ಮಾನದಂಡ 4ರಲ್ಲಿ ವಿದ್ಯಾರ್ಥಿಗಳು ಪರಿಶೀಲನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಕ್ಷಯ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಕೆವಿ ಶ್ರೀನಿವಾಸ್ ರಾವ್, MBA ಚೀಫ್ ಕೋಆರ್ಡಿನೇಟರ್ ಮತ್ತು ಡೀನ್ ಡಾಕ್ಟರ್ ಯತೀಶ್ ಎಲ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಪುಷ್ಪಾ ಆರ್ ಹಾಗೂ ವಿಭಾಗದ ಸಂಯೋಜಕರಾದ ಪ್ರೊಫೆಸರ್ ರಾಕೇಶ್, ಪ್ರೊಫೆಸರ್ ಕೀರ್ತಿ ಶ್ರೀ PV ಮತ್ತು ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸಚಿನ್ ಎಸ್, ಅಮೋಕ್ ಟಿವಿ, ತುಮಕೂರು.